ಪ್ರತಿ ವರ್ಷ ಹೊಸ ವಿದ್ಯಾರ್ಥಿಗಳು ಬರೋದ್ರಿಂದ ಅವರಿಗೆ ಇದು ಹೊಸದಿರುತ್ತೆ. ಏನಪ್ಪ ಆಗುತ್ತೆ ನೋಡಿ, ನೀಟ್ ರ್ಯಾಂಕ್ ಆಧರಿಸಿ ನಾವು ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಸೀಟ್ಗಳನ್ನ ಅಲಾಟ್ ಮಾಡ್ತೀವಿ. ಉಳಿದಂತಹ ಎಲ್ಲ ಕೋರ್ಸ್ಗಳಿಗೆ CET ರ್ಯಾಂಕನ್ನು ಆಧರಿಸಿ ನಾವು ಅಲಾಟ್ ಮಾಡ್ತೀವಿ. ಜೂನ್ 21ನೇ ತಾರೀಕು ನೀಟ್ ಪರೀಕ್ಷೆ ಇದೆ ಅಂತಂದರೆ, ಕಳೆದ ವರ್ಷದ್ದನ್ನು ಲೆಕ್ಕ ಹಾಕ್ತು ಅಂತಂದರೆ ಜುಲೈ 21ರ ನಂತರ ನಮಗೆ ನೀಟ್ ಫಲಿತಾಂಶ ಬರ್ಬೋದು. ಅಲ್ಲಿವರೆಗೆ ಈ ಕೆಲವೊಂದು ಏನು ನಮ್ಮ ಇಂಜಿನಿಯರಿಂಗಿನ್ನೇ ಮಾಡಬೇಕು ಅಂತಿರುವಂಥವ್ರು, ವೆಟರ್ನರಿ, ಫಾರ್ಮ್ ಸೈನ್ಸೇ ಮಾಡಬೇಕು ಅಂತಿರುವಂಥವ್ರು ಎಲ್ಲರನ್ನೂ ನಾವು ಕಾಯಿಸುವಂಥದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಸರ್ ಇಲ್ಲ ಸರ್, ನಾವು ಮೆಡಿಕಲ್ಲೂ ಮಾಡಬೇಕು, ನೀಟ್ ಬರಿತಾ ಇದ್ದೀವಿ, ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಪ್ಲಾನ್ ಬಿ ನಾವು ಇಂಜಿನಿಯರಿಂಗ್ ಹೋಗಬೇಕು. ಓಕೆ, ನೀವು ಏನು ಚಿಂತೆ ಮಾಡೋದು ಬೇಡ. ನಾವು ಏನು ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಈ ನೀಟ್ ರ್ಯಾಂಕನ್ನು ಹೊರತುಪಡಿಸಿ ಉಳಿದಂಥ ಕೋರ್ಸ್ಗಳಿಗೆ ನಾವು ಕೌನ್ಸಿಲಿಂಗ್ ಶುರು ಮಾಡ್ತೀವಿ. ನೀವು ನೀಟು ಪರೀಕ್ಷೆ ಬರಿತಾ ಇರುವಂಥವರು, ನಮ್ಮ KCET ಪರೀಕ್ಷೆ ಬರೆದಿರುವಂಥವರು ಸಹ ತಮಗೆ ರ್ಯಾಂಕ್ ಇರುತ್ತೆ. ತಾವು ಇಲ್ಲಿ ಸಹ ಪ್ಲಾನ್ ಬಿಗೋಸ್ಕರ ಏನು ಇಂಜಿನಿಯರಿಂಗೋ, ವೆಟರ್ನರಿನೋ, ಫಾರ್ಮ್ ಸೈನ್ಸೋ ಏನು ಮಾಡಿರ್ತೀರ ತಾವು ಆಪ್ಷನ್ ಎಂಟ್ರಿ ಮಾಡಿ. ನಾವು ಉದಾಹರಣೆಗೆ ತಮಗೆಲ್ಲ ಗೊತ್ತಿದೆ, ಫಸ್ಟ್ ರೌಂಡು ಕನಿಷ್ಠ 30ರಿಂದ 40 ದಿವಸ ಸಮಯ ಬೇಕಾಗುತ್ತೆ ನಮಗೆ ಫಸ್ಟ್ ರೌಂಡ್ ಮಾಡುವಂಥದ್ದಕ್ಕೆ. ಯಾಕೆ ಅಂತಂದರೆ ಆಪ್ಷನ್ ಎಂಟ್ರಿಗೆ ಸಾಕಷ್ಟು ಸಮಯ ಕೊಡಬೇಕು, ಜೊತೆಗೆ ಮಾರ್ಕ್ ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಬೇಕು. ಮಾರ್ಕ್ ರಿಸಲ್ಟ್ ಆದಮೇಲೆ ಮತ್ತೆ ತಮಗೆ ರೀಅರೇಂಜ್ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಕೊಡಬೇಕು. ಅದ್ರ ನಂತರ ಪ್ರಾವಿಷನಲ್ ರಿಸಲ್ಟ್ ಮಾಡಿ ನಾವು ಫೈನಲ್ ರಿಸಲ್ಟು, ಅಂದರೆ ಮಿನಿಮಮ್ ನಾವು ಏನೇ ಪ್ಲಾನ್ ಮಾಡ್ತು ಅಂತಂದ್ರೂ 30 to 40 ಡೇಸು ಫಸ್ಟ್ ರೌಂಡಿಗೆ ನಮಗೆ ಬೇಕಾಗುತ್ತೆ. ಅಂದರೆ ಲೆಕ್ಕ ಹಾಕಿ, 21ನೇ ತಾರೀಕು ನೆಕ್ಸ್ಟ್ ಮಂತ್ ಇದೆ ನೀಟು, ಆಗೋಗ್ಬಿಡುತ್ತೆ. ಈ ವಿದ್ಯಾರ್ಥಿಗಳು ಈಗ ನೀಟ್ ಪರೀಕ್ಷೆ ಬರೀತಾ ಇರೋರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗ ನಾನು ಮುಂದಿನ ವಾರದಲ್ಲಿ, ಅಂದರೆ ಈ ವಾರದಲ್ಲಿ ಏನಾದರೂ ಅಂತ್ಯದಲ್ಲಿ ನಾನು ಫಲಿತಾಂಶ ಕೊಟ್ಟು ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ನಾನೇನಾದರೂ ಆಪ್ಷನ್ ಎಂಟ್ರಿ ಶುರು ಮಾಡಿದರೆ, ನೀಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇರುವಂಥದ್ದಕ್ಕೆ ಏನು ತಾವು ಕಾಲೇಜುಗಳಲ್ಲಿ ಕೂತಿದ್ದೀರಲ್ಲ, ನಿಮಗೆ ಸ್ವಲ್ಪ ಗೊಂದಲ ಡಿಸ್ಟರ್ಬ್ ಆಗುತ್ತೆ. ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಮಾಡಿ. 21ನೇ ತಾರೀಕು ಏನಿದೆ ಆ ರೇಂಜಲ್ಲೇ ನಮ್ಮದು ಮಾರ್ಕ್ ರಿಸಲ್ಟ್ ಏನಾದ್ರೂ ಬರ್ಬೋದು. ತಮಗೆಲ್ಲ ಗೊತ್ತಿದೆ, ಮಾರ್ಕ್ ರಿಸಲ್ಟ್ ಬಂದಾದಮೇಲೆ ಸಹ ನೀವು ಮೇಲೆ ಕೆಳಗೆ ಎಲ್ಲ ಮಾಡ್ಬೋದು, ಹೊರಗಿನ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀಟ್ ಪರೀಕ್ಷೆಗೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳು, ಪೋಷಕರು, ನೀವು ತುಂಬ ಇದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ರೀತಿ ಗೊಂದಲ, ಅನ್ಯಾಯ ಆಗದಿಲ್ದಿರೋ ಥರ ನಾವು ಕೌನ್ಸಿಲಿಂಗ್ ಕಂಡಕ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಓಕೆ ಸರ್, ಹೆಂಗೆ ರಿಸಲ್ಟ್ ಬಂದಿರಲ್ಲ, ಓಕೆ ನೀವು ನಮಗೆ ಎಂಟ್ರಿ ಮಾಡಿಬಿಡ್ತೀರಾ, ರಿಸಲ್ಟ್ ಬಂದಿರಲ್ಲ ನೀಟ್ದು, ನಾವು ಮೆಡಿಕಲ್ ಹೋಗಬೇಕಾಗಿರುತ್ತೆ, ಇಲ್ಲೊಂದು ಸೀಟು ಅಲಾಟ್ ಆಗಿಬಿಟ್ಟಿರುತ್ತೆ, ಏನು ಮಾಡೋದು? ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತೀವಿ, ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ.